ಎಲ್ರಿಗೂ ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಎಲ್ಲರ ಲೈಫಲ್ಲೂ ನಮಗೆ ಚೇಂಜಸ್ ಬೇಕು ಅಂತಲೇ ಇರುತ್ತೆ. ಆದರೆ ನಾವು ನಮ್ಮ ಜೀವನವನ್ನು ಒಳ್ಳೆ ರೀತಿಯಲ್ಲಿ ತಗೊಂಡೋಗ್ಬೇಕಾದ್ರೆ ಹಲವಾರು ರೀತಿಯ ಬದಲಾವಣೆಗಳು ಬೇಕಾಗುತ್ತೆ. ನಂತರದಲ್ಲಿ ನಾವು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ನಮಗೆ ಒಂದು ಸ್ವಿಚ್ ವರ್ಡು, ಸ್ವಿಚ್ ಕೋಡು, ಅಫರ್ಮೇಷನು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ನಿಮಗೆ ಒಂದಷ್ಟು ಸ್ವಿಚ್ ಕೋಡನ್ನು ಕೊಡ್ತಾ ಇದ್ದೀನಿ. ಈ ಒಂದು ಸ್ವಿಚ್ ಕೋಡು ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ರೀತಿಯ ಒಂದು ಬದಲಾವಣೆಯನ್ನು ತರ್ಬೋದು. ಹಾಗಾಗಿ ಇದನ್ನ ಯಾವಾಗ ನೀವು ನಂಬಿ ನೀವು ನಿಮ್ಮ ಮನಸ್ಸಿಗೆ, ನಿಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ತೀರಾ, ಆವಾಗ ನಿಮಗೆ ಒಂದು ಒಳ್ಳೆ ರೀತಿಯ ಲೈಫ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಇವತ್ತು ಹೇಳಕೊಟ್ಟಿರೋದು ಸ್ವಿಚ್ ಕೋಡು. ಒಂದಷ್ಟು ಸ್ವಿಚ್ ಕೋಡ್ನ ನಾನು ಹೇಳ್ತಾ ಬರ್ತೀನಿ. ಈ ಸ್ವಿಚ್ ಕೋಡ್ನ ಏನಕ್ಕೆ ಉಪಯೋಗಿಸ್ಬೇಕು, ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ಕೂಡ ಹೇಳ್ಕೊಡ್ತೀನಿ. ನೀವು ಈ ಒಂದು ಸ್ವಿಚ್ ಕೋಡ್ನ ಉಪಯೋಗ ಮಾಡೋದ್ರಿಂದ ನಿಮ್ಮ ಲೈಫಲ್ಲಿ ನೀವೇ ನೋಡ್ಬೋದು ಹಲವಾರು ರೀತಿಯ ಬದಲಾವಣೆಗಳನ್ನ ನೀವು ಕಾಣ್ತೀರಾ. ಹಾಗಾದ್ರೆ ಆ ಸ್ವಿಚ್ ವರ್ಡ್ ಯಾವುದು ಅಂದರೆ ನೋಡಿ, ಫಸ್ಟ್ನೇ ಸ್ವಿಚ್ ವರ್ಡ್ ಬಂದ್ಬಿಟ್ಟು ನಿಮಗೆ 520. ಈ 520 ನಾವು ಲವ್ ಅಫರ್ಮೇಷನ್ಗೂ ಉಪಯೋಗಿಸ್ತೀವಿ, ಮನಿ ಅಫರ್ಮೇಷನ್ಗೂ ಉಪಯೋಗಿಸ್ತೀವಿ ಮೇಡಮ್ ಅಂತ ನೀವು ಕೇಳ್ಬೋದು. ಖಂಡಿತ 520 ಅನ್ನೋದು ಲವ್ ಅಟ್ರಾಕ್ಷನ್ ಅಂತ ಹೇಳ್ತೀವಿ. ಈ 520 ಲವ್ ಅಟ್ರಾಕ್ಷನ್ ಅಂತಂದರೆ ನೀವು ಮನಿಗೋಸ್ಕರನೂ ಅಟ್ರಾಕ್ಟ್ ಮಾಡ್ಬೋದು, ಒಬ್ಬ ಪರ್ಸನ್ಗೋಸ್ಕರನೂ ಅಟ್ರಾಕ್ಟ್ ಮಾಡ್ಬೋದು. ನಿಮಗೆ ಏನನ್ನ ಅಟ್ರಾಕ್ಟ್ ಮಾಡಬೇಕು, ಲವ್ ಅಟ್ರಾಕ್ಷನ್ ಅನ್ನೋದಿರುತ್ತಲ್ಲ, ನಿಮಗೆ ಯಾವ ರೀತಿಯಲ್ಲಿ ಅಟ್ರಾಕ್ಷನ್ ಬೇಕು ಅನ್ಸಿರುತ್ತೆ, ಆವಾಗ ನೀವು ಆ ಒಂದು 520ನ ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳೋದ್ರಿಂದ ಅಟ್ರಾಕ್ಷನ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಪ್ರತಿನಿತ್ಯದಲ್ಲಿ ನೀವು ಬರ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಅನ್ಕೊಂಡಿರೋದೆಲ್ಲ ಒಂದು ಲವ್ ಅಟ್ರಾಕ್ಷನ್ ಆಗಿರ್ಬೋದು, ಮನಿ ಅಟ್ರಾಕ್ಷನ್ ಆಗಿರ್ಬೋದು, ಈ ಥರ ಹಲವಾರು ರೀತಿಯ ಅಟ್ರಾಕ್ಷನ್ ಆಗುತ್ತೆ ಅಂತಲೇ ಹೇಳ್ತೀನಿ. ನಂತರದಲ್ಲಿ 1111 ಈ ಒಂದು ನಂಬರು ಮ್ಯಾನಿಫೆಸ್ಟೇಷನ್ ಗೇಟ್ ಓಪನ್ಗೋಸ್ಕರ ಯೂಸ್ ಮಾಡ್ತೀವಿ. ಈಗ ನಾವು ಸುಮಾರು ಸರಿ ಎಷ್ಟೋ ರೀತಿಯಲ್ಲಿ ಅಫರ್ಮೇಷನ್ಗಳನ್ನ ನಾವು ಮಾಡ್ಕೊತಾ ಇದ್ದೀವಿ. ಮಾಡ್ಕೊಳ್ಬೇಕಾದ್ರೆ ಅವನ್ನೆಲ್ಲ ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂತ ಅಂದರೆ ಅದಕ್ಕೂ ನಂಬರ್ ಇದೆಯಾ ಅಂದರೆ ಖಂಡಿತವಾಗೂ ಇದೆ, 1111. ಈ ಒಂದು ನಂಬರನ್ನು ನೀವು ಯೂಸ್ ಮಾಡಿ, ಅದನ್ನು ಕೂಡ ಲೆಫ್ಟ್ ಹ್ಯಾಂಡಲ್ಲೇ ಬರ್ಕೊಳ್ಳಿ. ನೀವು ಏನನ್ನ ಅಫರ್ಮೇಷನ್ ಮಾಡಿರ್ತೀರಾ, ಪ್ರತಿನಿತ್ಯ ನೀವು ದೇವ್ರ ಹತ್ರ ಏನು ಕೇಳ್ಕೊತೀರಾ, ನಿಮ್ಮ ಮನಸ್ಸಲ್ಲಿ ಏನು ಕೇಳ್ಕೊತೀರಾ, ಅದೆಲ್ಲನೂ ಕೂಡ ಮ್ಯಾನಿಫೆಸ್ಟೇಷನ್ ಆಗೋಕ್ಕೆ ಈ ನಂಬರು ತುಂಬಾ ಯೂಸ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ ನಿಮಗೆ 717 ಇದು ಪಾಸಿಟಿವ್ ಚೇಂಜ್ಗೋಸ್ಕರ. ನಮ್ಮ ಲೈಫಲ್ಲಿ ನಮಗೆ ಪಾಸಿಟಿವ್ ಚೇಂಜು ಇರಲೇಬೇಕಲ್ವಾ? ಖಂಡಿತ ಪಾಸಿಟಿವ್ ಚೇಂಜ್ಗೋಸ್ಕರ ನಾವು ಯೂಸ್ ಮಾಡೋ ಅಂಥದ್ದು 717. ಈ ಒಂದು ನಂಬರ್ನ ನಾವು ಯೂಸ್ ಮಾಡೋದ್ರಿಂದ ನಮಗೆ ಹಲವಾರು ರೀತಿಯಲ್ಲಿ ನಾವು ಪಾಸಿಟಿವ್ ಆಗಿ ನಮ್ಮ ಲೈಫ್ನ ಚೇಂಜ್ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ಈ ನಂಬರ್ ಕೂಡ ನೀವು ಉಪಯೋಗ ಮಾಡ್ಕೊಬೋದು. ನಂತರ ಇದು ಮಿರಾಕಲ್ ಆದಂಥ ನಂಬರು ಯಾವುದು ಅಂದರೆ 888. ಇದು ಏನಪ್ಪ ಅಂತಂದರೆ ಅಬಾಂಡೆನ್ಸ್ ಆ್ಯಂಡ್ ಲಕ್. ಯಾರಿಗೆ ಬೇಕಾಗಿಲ್ಲ ಅಬಾಂಡೆನ್ಸು ಮತ್ತು ಲಕ್ಕು? ಎಲ್ಲರಿಗೂ ಕೂಡ ಬೇಕು. ಹಾಗಾಗಿ ಈ ಒಂದು ಅಬಾಂಡೆನ್ಸ್ ಲಕ್ಗೋಸ್ಕರ 888 ನೀವು ಲೆಫ್ಟ್ ಹ್ಯಾಂಡಲ್ಲಿ ಬರ್ಕೊಳ್ಳೋದಾಗಿರ್ಬೋದು, ಇಲ್ಲ ಹಾಳೆಯಲ್ಲಿ ಪ್ರತಿನಿತ್ಯ 11 ಬಾರಿ ಬರೆಯೋಂಥದ್ದಾಗಿರ್ಬೋದು. ಈ ಥರ ಬರಿತಾ ಬಂದಾಗ ನಿಮಗೆ ಲಕ್ ಅನ್ನೋದು ಬೇಗ ಲೈಫಲ್ಲಿ ಬರುತ್ತೆ. ಅಬಾಂಡೆನ್ಸ್ ಅನ್ನೋದು ಕೂಡ ಲೈಫಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಬೇಕಾಗಿರೋದೇ ಮೇಯ್ನಾಗಿ ಹೆಲ್ತ್ ಆ್ಯಂಡ್ ವೆಲ್ತ್ ಅಲ್ವಾ? ಹಾಗಾಗಿ ಈ ಒಂದು ನಂಬರನ್ನು ಪ್ರತಿನಿತ್ಯದಲ್ಲಿ ಉಪಯೋಗ ಮಾಡಿ ಬೇಗನೆ ನಿಮಗೆ ಒಂದು ಅಬಾಂಡೆನ್ಸ್ ಲಕ್ ಅನ್ನೋದು ಸಿಗುತ್ತೆ ಅಂತಲೇ ಹೇಳ್ಬೋದು. ನಂತರದಲ್ಲಿ 108 ಈ ನಂಬರ್ನ ನಾವು ಡಿವೈನ್ ಬ್ಲೆಸ್ಸಿಂಗ್ ಎನರ್ಜಿ ಅಂತ ಅಂತೀವಿ. ನಮಗೆ ಯಾವುದಾದ್ರೂ ಕೂಡ ಒಂದು ಬ್ಲೆಸ್ಸಿಂಗ್ ಬೇಕೇ ಬೇಕಾಗಿರುತ್ತೆ ಲೈಫಲ್ಲಿ ಅಲ್ವಾ? ಹಾಗಾಗಿ ನಾವೇನೇ ಕೇಳ್ಕೊಂಡ್ರೂ ಅದಕ್ಕೆ ಒಂದು ಬ್ಲೆಸ್ಸಿಂಗ್ ಇದ್ರೇನೆ ಬೇಗ ಮ್ಯಾನಿಫೆಸ್ಟೇಷನ್ ಆಗುವಂಥದ್ದು. ನೀವು ಬ್ಲೆಸ್ಸಿಂಗ್ಗೋಸ್ಕರ ನೀವು 108 ಉಪಯೋಗ ಮಾಡಿದ್ರೆ ನಿಮಗೆ ಬ್ಲೆಸ್ಸಿಂಗ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಕೋಡನ್ನು ನೀವು ಪ್ರತಿನಿತ್ಯ ಉಪಯೋಗ ಮಾಡಿ ನಿಮಗೆ ಹಲವಾರು ರೀತಿಯಲ್ಲಿ ಚೇಂಜಸ್ಸು, ಬದಲಾವಣೆಗಳನ್ನ ನೀವು ಕಾಣ್ತಾ ಬರ್ತೀರಾ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.